ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಳ್ವಾಸ್ ನುಡಿಸಿರಿಯ ಪೂರ್ವಭಾವಿಯಾಗಿ 4 ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರ 11ನೇ ವರ್ಷದ ಆಳ್ವಾಸ್ ಚಿತ್ರಸಿರಿಗೆ ಪುತ್ತಿಗೆಯ ಆಳ್ವಾಸ್ ಪ್ರೌಢಶಾಲಾ ಆವರಣದಲ್ಲಿ ಚಾಲನೆ ದೊರೆಯಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಳ್ವಾಸ್ ನುಡಿಸಿರಿಯ ಪೂರ್ವಭಾವಿಯಾಗಿ 4 ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರ ಆಳ್ವಾಸ್ ಚಿತ್ರಸಿರಿಗೆ ಮಂಗಳೂರಿನ ಹಿರಿಯ ಉದ್ಯಮಿ ಬಿಆರ್ ಸೋಮಯಾಜಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನಮ್ಮ ಮನಸ್ಸನ್ನ ಅರಳಿಸುವ ಶಕ್ತಿ ಕಲೆಗಿದೆ. ಚಿತ್ರಕಲೆ ಶಿಕ್ಷಣದ ಬುನಾದಿಯಾಗಿದ್ದು, ಅಂತಹ ಚಿತ್ರಕಲೆಯನ್ನ ಪ್ರೋತ್ಸಾಹಿಸಿ ಅದಕ್ಕೆ ಗೌರವ ತಂದುಕೊಡುವ ಕೆಲಸ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಆಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಹಿಂದೆಗಡೆ ಅಡಿಕೆ ಮರಕ್ಕೆ ಹಾಕ್ತಾ ಇದೆ, ತೆಂಗಿನ ಮರಕ್ಕೆ ಹಾಕ್ತಾ ಇದೆ, ಅಥವಾ ಕೃಷಿಯನ್ನು ನೋಡ್ತಾ ಇದೆ, ಕೃಷಿಯನ್ನು ಬಹಳ ಹತ್ತಿರದಿಂದ ನೋಡ್ತಾ ಇದೆ. ಅದೇ ತರ ಇವತ್ತನ್ನು ನೋಡುವಾಗ ನಮ್ಗೆ ಆನಂದ ಉಕ್ಕಿ ಬರ್ತದೆ. ಅದೇ ತರ ಮೋಹನ್ ಅವರು ಇಷ್ಟು ಯಾಕೆ ಸಕ್ಸಸ್ ಆದರು ಅಂತ ಹೇಳಿದಕ್ಕೆ ಅವರು ಇವತ್ತು ಅವರ ಹಾರ್ಟ್ ಅನ್ನು ಕೊಡ್ತಾರೆ. ಯಾವುದೊಂದು ಮಾಡುವ ಕೆಲಸಕ್ಕೆ ಅವರು ಅವರ ಹಾರ್ಟ್ ಅನ್ನು, ಅವರ ಸರ್ವಸ್ವವನ್ನು ಅದಕ್ಕೆ ದಾರೆ ಅಂತ ಕೊಡುವಾಗ ಅದು ಏನು ಅಮೃತದ ಚಿಮ್ಮಿ ಬರುತ್ತೆ, ಹಾಗೆ ಅದು ಚಿಮ್ಮಿ ಬರ್ತಾ ಇದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಒಂದು ಗ್ರಂಥದಲ್ಲಿ ಸಿಗುವ ವಿಚಾರಗಳು ಒಂದು ಕಲಾಕೃತಿಯಲ್ಲಿ ಸಿಗುತ್ತದೆ. ಆಳ್ವಾಸ್ ನುಡಿಸಿರಿಯು ಭಾಷೆ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗದೆ ಕಲೆಯ ವಿವಿಧ ಪ್ರಕಾರಗಳು, ಕೃಷಿ ವಿಜ್ಞಾನ ಸಹಿತ ಎಲ್ಲಾ ವಿಚಾರಗಳನ್ನ ಅನಾವರಣಗೊಳಿಸುತ್ತಿದೆ. ಕಲಾವಿದರೊಳಗೆ ಕೊಂಡುಕೊಳ್ಳುವ ಪ್ರಕ್ರಿಯೆ ನಡೆಯಬೇಕು. ಇದರಿಂದ ಕಲಾವಿದರು ಬೆಳೆಯುತ್ತಾರೆ, ಕಲೆಯು ಬೆಳೆಯುತ್ತದೆ ಎಂದು ಹೇಳಿದರು. ಜಗತ್ತು ಅಂತ ನಾವು ಹೇಳ್ತೇವೆ, ಇಡೀ ಅದರ ಸಮಗ್ರ ದರ್ಶನವನ್ನು ಹೇಳ್ತೇವೆ. ಆದರೆ ಇಂಥ ನುಡಿಸಿಗೆ ಹಬ್ಬಾಗ ಇದೆಲ್ಲ ದರ್ಶನವನ್ನು ನಾವು ಮಾಡಬೇಕು ಎಂಬುದೇ ನಮ್ಮ ಭಾರತದ ಆಸೆ. ಅದಕ್ಕಾಗಿ ಪ್ರತಿ ಸತ್ವವನ್ನು ಪರಿಕಲ್ಪನೆ ಇಟ್ಟುಕೊಂಡೇವೆ. ಕನ್ನಡದ ಮನಸ್ಸು, ಇವರು ಕರ್ನಾಟಕ ದರ್ಶನ, ಇಂಥ ದೊಡ್ಡ ದೊಡ್ಡ ಮಾತುಗಳನ್ನು ಶಬ್ದಗಳನ್ನು ಇಡ್ತಾ ಬಂದು ಅದಕ್ಕೆ ಬೇಕಾದ ನ್ಯಾಯ. ಹೀಗೆ ಆಗುವಾಗ ನಮ್ಮ ಇಡೀ ನುಡಿಸಿಗೆ ಎಂಬುದು ಭಾಷೆ ಎಂಬುದು ಬೇರೆ ಬೇರೆ ಆಯಾಮಗಳಿಗೆ ಹೋಯಿತು. ನೋಡ್ತಾ ಇದ್ದಾಗೆ ಈ ಚಿತ್ರಕಲೆ ಎಂಬುದು ನಮಗೆ ಬಾಲ್ಯದಲ್ಲಿ ಸಣ್ಣ ಒಬ್ಬ ಕಲೆ ಬಗ್ಗೆ ಆಸಕ್ತಿಯನ್ನು ತೋರಿಸಿಕೊಂಡು ಸ್ವಲ್ಪ ಅದನ್ನು ಕೆಲಸ ಮಾಡಿರ್ಬೋದು, ಸ್ವಲ್ಪ ಚಿತ್ರ ಬಿಡಿಸಿರ್ಬೋದು. ಆದರೆ ಅಪಾರವಾದಂಥ ನಾನು ಗೌರವ ಇದ್ದೇವೆ. ನನಗೆ ಬಹಳಷ್ಟು ನನಗೆ ಒಂದು ಚಿತ್ರಕಲೆಯನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳನ್ನು ನೋಡೋದು ಅಂತ ಹೇಳಿದ್ರೆ, ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ನನಗೆ ಆಸಕ್ತಿ. ಅದಕ್ಕಾಗಿ ನನ್ನ ದುಡ್ಡಿನಲ್ಲಿ ಇರ್ಬೋದು, ನನ್ನ ಸಮಯ ಇರ್ಬೋದು, ಅದಕ್ಕಾಗಿಯೇ ವ್ಯಯ ಮಾಡಿ ಇಟ್ಕೊಂಡವ. ಇಂಥ ಸಂದರ್ಭ ರಾಜ್ಯದ, ನಮ್ಮ ದೇಶದ ಈ ಚಿತ್ರಕಲೆ ಸಂಪತ್ತು ಎಷ್ಟಿದೆ ಅಂತ. ಇದೇ ಸಂದರ್ಭದಲ್ಲಿ ಚಿತ್ರಸಿರಿಯಲ್ಲಿ ಪಾಲ್ಗೊಂಡ 26 ಕಲಾವಿದರಿಗೆ ಬಣ್ಣದ ಪರಿಕರಗಳನ್ನ ಮೋಹನ್ ಆಳ್ವರು ವಿತರಿಸಿದ್ರು. ಚಿತ್ರಸಿರಿಯಲ್ಲಿ 100 ಕಲಾವಿದರು ಚಿತ್ರಿಸಿದ 5000ಕ್ಕೂ ಅಧಿಕ ಕಲಾಕೃತಿಗಳು ಆಳ್ವಾಸ್ನ ಸಂಗ್ರಹದಲ್ಲಿದ್ದು, ಆಳ್ವಾಸ್ ಕ್ಯಾಂಪಸ್ನಲ್ಲಿ ಪ್ರದರ್ಶನದಲ್ಲಿದೆ. ಚಿತ್ರಸಿರಿಯಲ್ಲಿ ರಚನೆಗೊಂಡ ಕಲಾಕೃತಿಗಳನ್ನ ಆಯ್ದ ಛಾಯಾಚಿತ್ರಗಳನ್ನ ಪ್ರದರ್ಶಿಸಲಾಗುವುದು. ಕಾರ್ಯಕ್ರಮದಲ್ಲಿ ಶಿಬಿರದ ಸಲಹಾ ಸಮಿತಿಯ ಸದಸ್ಯರಾದ ಕೋಟಿ ಪ್ರಸಾದ್ ಆಳ್ವ, ಪುರುಷೋತ್ತಮ ಅಡ್ವೆ, ಹಿರಿಯ ಚಿತ್ರಕಲಾವಿದ ಗಣೇಶ್ ಸೋಮಯಾಜಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ ಕಲ್ಲಬೆಟ್ಟು, ವಿ4 ನ್ಯೂಸ್ 24/7 ಮೂಡುಬಿದ್ರೆ.